ಪ್ರಿಯ ವಿದ್ಯಾರ್ಥಿಗಳೇ, ಪಂಪ ಅಕಾಡೆಮಿಗೆ ಆತ್ಮೀಯವಾದ ಸ್ವಾಗತ. ಇಂದು ನಾವು ಸಮಗ್ರ ಕನ್ನಡ ವಿಷಯದಲ್ಲಿ ಕೆಸೆಟ್, ನೆಟ್, ಸಿಇಟಿ, HSTR, GPSTR ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಕನ್ನಡ ಸಾಹಿತ್ಯ ಚರಿತ್ರೆಯ ವಿಭಾಗ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಯಲ್ಲಿ 1 ಅಂಕದ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಅಥವಾ ಕಾಲಾನುಕ್ರಮವಾಗಿ ಜೋಡಿಸಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು. ಹಾಗಾಗಿ ಈ ವಿಡಿಯೋವನ್ನು ತಪ್ಪದೆ ವೀಕ್ಷಿಸಿ. ವಿದ್ಯಾರ್ಥಿಗಳೇ, ಇಂದು ನಾವು ಕನ್ನಡ ಸಾಹಿತ್ಯ ಚರಿತ್ರೆಯ ವಿಭಾಗ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಮೊದಲಿಗೆ ಬರುವಂತಹದ್ದು ಧಾರ್ಮಿಕ ಹಿನ್ನೆಲೆಯಲ್ಲಿ ಬರುವಂತಹ ಕಾಲ ವಿಭಾಗ ಕ್ರಮ. ಇಲ್ಲಿ ರೆವರೆಂಡ್ ಫರ್ಡಿನೆಂಡ್ ಕಿಟಲ್ ಅವರು ನಾಗವರ್ಮನ ಛಂದೋಬುದ್ಧಿಯ ಪ್ರಥಮ ಪರಿಷ್ಕರಣಕ್ಕೆ 1875 ತಾವು ಬರೆದ ಇಂಗ್ಲಿಷ್ ಉಪೋದ್ಘಾತದಲ್ಲಿ ಮೊದಲು ಈ ವಿಭಜನಾ ಕ್ರಮವನ್ನು ಮಂಡಿಸಿರುತ್ತಾರೆ. ಹಾಗೆ ಅವರ ಪ್ರಕಾರ ಅಂದರೆ ಕಿಟೆಲ್ ಅವರ ಪ್ರಕಾರ ಆರಂಭದ ಕಾಲ ಸುಮಾರು ಕ್ರಿಸ್ತಶಕ 807ರಿಂದ 1300, ಲಿಂಗಾಯತ ಮತ್ತು ಶೈವ ಕಾಲ ಕ್ರಿಸ್ತಶಕ 1300ರಿಂದ 1500, ವೈಷ್ಣವ ಮತ್ತು ಲಿಂಗಾಯತ ಶೈವ ಕಾಲ ಕ್ರಿಸ್ತಶಕ 1300ರಿಂದ 1874. ಹಾಗೆಯೇ ಕನ್ನಡ ಇಂಗ್ಲಿಷ್ ನಿಘಂಟಿಗೆ ಬರೆದ ಮುನ್ನುಡಿಯಲ್ಲಿ ಹಳೆಗನ್ನಡ ಜೈನ ಕವಿಗಳು ಕ್ರಿಸ್ತಶಕ 1ರಿಂದ 13ನೇ ಶತಮಾನ, ನಡುಗನ್ನಡ ಶೈವ ಮತ್ತು ಲಿಂಗಾಯತ ಕವಿಗಳು ಕ್ರಿಸ್ತಶಕ 13ರಿಂದ 15ನೇ ಶತಮಾನದ ಅಂತ್ಯ, ಹೊಸಗನ್ನಡ ವೈಷ್ಣವ ಕವಿಗಳು ಸುಮಾರು 16ನೇ ಶತಮಾನದಿಂದ ಮುಂದಕ್ಕೆ. ಇಲ್ಲಿ ಮುಂದುವರೆದು ನಾವು BL ರೈಸ್ ಅವರ ಭಾಷಿಕ ವಿಭಜನಾ ಕ್ರಮವನ್ನು ನೋಡಬಹುದು. ಪೂರ್ವದ ಹಳೆಗನ್ನಡ ಆರಂಭದಿಂದ ಕ್ರಿಸ್ತಶಕ 7ನೇ ಶತಮಾನ, ಹಳೆಗನ್ನಡ 8ರಿಂದ 14ನೇ ಶತಮಾನ, ಹೊಸಗನ್ನಡ 14ನೇ ಶತಮಾನದಿಂದ ನಂತರ. ಹಾಗೆ ಮುಂದುವರೆದು ಮತಪರವಾದ ಕ್ರಮವನ್ನು ಇಲ್ಲಿ ನಾವು ನೋಡಬಹುದು. ಜೈನರು ಆರಂಭದಿಂದ ಕ್ರಿಸ್ತಶಕ ಸುಮಾರು 1300ವರೆಗೆ, ಲಿಂಗಾಯತ ಮತ್ತು ಶೈವರು ಕ್ರಿಸ್ತಶಕ ಸುಮಾರು 1300ರಿಂದ 1500ರವರೆಗೆ, ಬ್ರಾಹ್ಮಣರು ಮತ್ತು ವೈಷ್ಣವರು ಕ್ರಿಸ್ತಶಕ 1500ರಿಂದ ಈಚೆಗೆ. ಹಾಗೆಯೇ ಮುಂದುವರೆದು ನಾವು ಇಲ್ಲಿ ಆರ್ ನರಸಿಂಹಾಚಾರ್ಯರ ಪ್ರಕಾರ ಇವರು ಕನ್ನಡ ಸಾಹಿತ್ಯ ಚರಿತ್ರೆಗೆ ವಿಪುಲ ಸಾಮಗ್ರಿ ರೂಪವಾದ ಕರ್ನಾಟಕ ಕವಿಚರಿತೆ 1907ರಲ್ಲಿ ಎಂಬ ಮಹಾಗ್ರಂಥದಲ್ಲಿ ಹೇಳಿರುತ್ತಾರೆ. ಇಲ್ಲಿ ಜೈನ ಯುಗ ಕನ್ನಡ ಸಾಹಿತ್ಯ ಪ್ರಾರಂಭದಿಂದ 12ನೇ ಶತಮಾನದ ಮಧ್ಯ ಭಾಗದವರೆಗೆ, ವೀರಶೈವ ಯುಗ 12ನೇ ಶತಮಾನದ ಮಧ್ಯಭಾಗದಿಂದ 15ನೇ ಶತಮಾನದವರೆಗೆ, ಬ್ರಾಹ್ಮಣ ಯುಗ 15ನೇ ಶತಮಾನದಿಂದ 19ನೇ ಶತಮಾನದವರೆಗೆ. ಇಲ್ಲಿ ಮೊದಲ ಯುಗದಲ್ಲಿ ಅದು ಇತರ ಮಿಶ್ರಣವಿಲ್ಲದೆ ಜೈನ ತತ್ವದ ಪ್ರವಾಹವಾಯಿತು. 2ನೇ ಯುಗದಲ್ಲಿ ವೀರಶೈವ ಪ್ರವಾಹವು ಬಂದು ಅದನ್ನು ಕೂಡಿಕೊಂಡಿತ್ತು. 3ನೇ ಯುಗದಲ್ಲಿ ವೈಷ್ಣವ ಪ್ರವಾಹವು ಬಂದು ಆ 2 ಪ್ರವಾಹಗಳಲ್ಲಿ ಬೆರೆತು ಹೋಯಿತು ಎಂದು ಇಲ್ಲಿ EP ರೈಸ್ ಅವರು ಹೇಳಿರುತ್ತಾರೆ. ನೆಕ್ಸ್ಟ್ ಬಂದು BM ಶ್ರೀ ಅವರ ಪ್ರಕಾರ ಆರಂಭದ ಕಾಲ 10ನೇ ಶತಮಾನದವರೆಗೆ, ಮತ ಪ್ರಾಬಲ್ಯ ಕಾಲ 10ರಿಂದ 19ನೇ ಶತಮಾನದವರೆಗೆ. ಅಂದರೆ ಇಲ್ಲಿ ಜೈನ ಕವಿಗಳು 10ನೇ ಶತಮಾನದಿಂದ, ವೀರಶೈವ ಕವಿಗಳು 12ನೇ ಶತಮಾನದಿಂದ, ಬ್ರಾಹ್ಮಣ ಕವಿಗಳು 15ನೇ ಶತಮಾನದಿಂದ ಹಾಗೂ ನವೀನ ಕಾಲ 19ನೇ ಶತಮಾನದಿಂದ ಎಂದು ಇಲ್ಲಿ BM ಶ್ರೀ ಅವರು ಕಾಲ ವಿಭಾಗ ಕ್ರಮ ಮಾಡಿದ್ದಾರೆ. ಇಲ್ಲಿ ಮುಂದುವರೆದು ನಾವು ಇಲ್ಲಿ ಭಾಷಿಕ ಕಾಲ ವಿಭಾಗ ಕ್ರಮದಲ್ಲಿ MA ದೊರೆಸ್ವಾಮಿ ಅಯ್ಯಂಗಾರ್ ಅವರು ಗುರುತಿಸಿರುವ ಕನ್ನಡದ 5 ಅವಸ್ಥೆಗಳ ಬಗ್ಗೆ ನೋಡೋಣ. ಇಲ್ಲಿ ಮೊದಲಿಗೆ ಮೂಲ ಕನ್ನಡ ಕಾಲ ಕ್ರಿಸ್ತಶಕ 780ರವರೆಗೆ, ಹಳೆಗನ್ನಡ ಕಾಲ ಕ್ರಿಸ್ತಶಕ 780ರಿಂದ 1150ರವರೆಗೆ, ಮಧ್ಯಗನ್ನಡ ಕಾಲ ಕ್ರಿಸ್ತಶಕ 1150ರಿಂದ 1500ರವರೆಗೆ, ಹೊಸಗನ್ನಡ ಕಾಲ ಕ್ರಿಸ್ತಶಕ 1500ರಿಂದ 1850ರವರೆಗೆ, ನವಗನ್ನಡ ಕಾಲ ಕ್ರಿಸ್ತಶಕ 1857ರ ನಂತರ ಎಂದು ಹೇಳಿರುತ್ತಾರೆ. ಕನ್ನಡ ಸಾಹಿತ್ಯ ಚರಿತ್ರೆಯ ವಿಭಾಗ ಕ್ರಮದ ಒಂದು ವಿಶೇಷ ಮಾಹಿತಿಯಲ್ಲಿ ನಾವು ನೋಡಬಹುದು. ಏನೆಂದರೆ ಮತ ವಿಷಯದಲ್ಲಿರುವಂತೆಯೇ ಭಾಷಾ ವಿಷಯದಲ್ಲೂ ಕೂಡ ಇಲ್ಲಿ ವಿಂಗಡನಾ ಕ್ರಮದ ಬಗ್ಗೆ ಜಿಜ್ಞಾಸೆ ಇದೆ. ಹಾಗೆಯೇ ಹಳೆಗನ್ನಡ ಕಾಲದಲ್ಲಿ
ಪೂರ್ವದ ಹಳಗನ್ನಡದ ರೂಪರೇಖೆಗಳಿಂದ ಕೂಡಿದ ಕೃತಿಗಳು ರಚಿತವಾಗಿರಬಹುದು ಎಂದು ಇಲ್ಲಿ ಹೇಳಬಹುದು. ಹಾಗೆಯೇ ನಡುಗನ್ನಡ ಕಾಲದಲ್ಲಿ ಹಳಗನ್ನಡ ಕಾವ್ಯಗಳು ರಚನೆಯಾಗಿವೆ ಹಾಗೂ ಹೊಸಗನ್ನಡ ಕಾಲದಲ್ಲಿ ಹಳೆಗನ್ನಡ ಮತ್ತು ನಡುಗನ್ನಡಗಳ ಕಾವ್ಯಗಳು ಕೂಡ ರಚನೆಯಾಗಿವೆ ಎಂದು ಹೇಳಬಹುದು. ಇದು ಅವರವರ ಕಾಲದ ಕವಿಯ ಪಾಂಡಿತ್ಯ, ಪರಿಸರ, ಮನೋಧರ್ಮ ಮುಂತಾದ ಅಂಶಗಳನ್ನು ಅವಲಂಬಿಸಿರುತ್ತದೆ. ಆದ್ದರಿಂದ ಯಾವುದೇ ಕವಿ ಯಾವುದೇ ಒಂದು ನಿರ್ದಿಷ್ಟವಾದ ಭಾಷಾ ವ್ಯವಸ್ಥೆಯ ಕಾಲಕ್ಕೆ ಸೇರಿದ್ದವನೆಂದು ತಿಳಿದು ವಿಂಗಡಿಸಿಕೊಂಡು ಅಭ್ಯಾಸ ಮಾಡುವ ಕ್ರಮದಲ್ಲಿ ಕೆಲವು ತೊಂದರೆಗಳಿವೆ. ಅಷ್ಟಾಗಿ ಈ ವಿಭಾಗ ಕ್ರಮ ಸರಿ ಹೊಂದಲಾರದು. ಆದರೆ ಬಿಡಿ ಬಿಡಿಯಾಗಿ ಸಾಹಿತ್ಯ ಸಾಧನೆಗಳನ್ನು ಗುರುತಿಸುವಾಗ ಹಳೆಗನ್ನಡ ಸಾಹಿತ್ಯ, ನಡುಗನ್ನಡ ಸಾಹಿತ್ಯ ಮತ್ತು ಹೊಸಗನ್ನಡ ಸಾಹಿತ್ಯ ಎಂಬುದಾಗಿ ವಿಭಾಗಗಳನ್ನು ಮಾಡಿಕೊಳ್ಳಬಹುದು. ಅಂತಹ ಪ್ರಯತ್ನಗಳು ಕೂಡ ಸಹ ಇಲ್ಲಿ ನಡೆದಿವೆ ಎಂದು ಇಲ್ಲಿ ನಾವು ಹೇಳಬಹುದು. ಇಲ್ಲಿ ಮುಂದುವರೆದು ಸಾಹಿತ್ಯ ರೂಪ ವಿಭಾಗ ಕ್ರಮದಲ್ಲಿ ಇ.ಪಿ. ರೈಸ್ ಅವರು ಮತೀಯ ಕಾಲಮಾನಕ್ಕೆ ಆದ್ಯತೆ ಕೊಟ್ಟಿದ್ದರೂ ಸಾಹಿತ್ಯ ರೂಪಗಳನ್ನು ಆಧರಿಸಿ ವಿಭಾಗ ಕ್ರಮಗಳನ್ನು ಪ್ರಸ್ತಾವಿಸಿದ್ದಾರೆ. ಇಲ್ಲಿ ಮೊದಲನೇದಾಗಿ ಜೈನ ಯುಗದಲ್ಲಿ ಚಂಪೂ ಗ್ರಂಥಗಳು, ವೀರಶೈವ ಯುಗದಲ್ಲಿ ಗದ್ಯ ವಚನ ಹೆಚ್ಚಾಗಿದ್ದು ಷಟ್ಪದಿ ತ್ರಿಪದಿ ರಗಳೆಗಳು, ಹಾಗೆಯೇ ಬ್ರಾಹ್ಮಣ ಯುಗದಲ್ಲಿ ಷಟ್ಪದಿ ಹಾಗೂ ಜನಪ್ರಿಯ ಹಾಡಿನಂತಹ ಕೀರ್ತನೆಗಳು ಎಂದು ಇವರು ಹೇಳಿದ್ದಾರೆ. ಹಾಗೆಯೇ ಮುಂದುವರೆದು ಬಿ.ಎಂ. ಶ್ರೀಯವರು ಚಂಪುಗಳ ಕಾಲ, ಷಟ್ಪದಿ ಹಾಗೂ ಸಾಂಗತ್ಯಗಳ ಕಾಲ, ಯಕ್ಷಗಾನದ ಕಾಲ ಎಂಬ ವಿಭಜನೆಯನ್ನು ಇಲ್ಲಿ ಬಿ.ಎಂ. ಶ್ರೀಯವರು ಸೂಚಿಸಿರುತ್ತಾರೆ. ಹಾಗೆಯೇ ಎನ್.ಕೆ. ಕುಲಕರ್ಣಿ ಸಾಹಿತ್ಯ ರೂಪಗಳಿಗೆ ಆದ್ಯತೆ ಕೊಟ್ಟು ಬರೆದ ಕನ್ನಡ ಸಾಹಿತ್ಯ ವಾಹಿನಿ ಕೃತಿ ಕನ್ನಡ ಸಾಹಿತ್ಯ ಚರಿತ್ರೆಗಳಲ್ಲಿ ಬಹುಶಃ ಇದೇ ಮೊದಲನೆಯದು ಎಂದು ಇಲ್ಲಿ ನಾವು ಹೇಳಬಹುದು. ಎಂ. ಮರಿಯಪ್ಪ ಭಟ್ಟರವರ ಪ್ರಕಾರ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನಾವಿಲ್ಲಿ ಪೂರ್ವದ ಹಳೆಗನ್ನಡ ಹಾಗೂ ಗದ್ಯ ಸಾಹಿತ್ಯ ಎಂದು, ಚಂಪೂ ಸಾಹಿತ್ಯ, ಶಾಸನ ಸಾಹಿತ್ಯ, ಶತಕ ಸಾಹಿತ್ಯ, ಲಕ್ಷಣ ಸಾಹಿತ್ಯ, ಶಾಸ್ತ್ರೀಯ ಸಾಹಿತ್ಯ, ನಡುಗನ್ನಡ ಸಾಹಿತ್ಯ, ಜಾನಪದ ವಾಗ್ಮೇಯ, ಹೊಸಗನ್ನಡ ಸಾಹಿತ್ಯ ಎಂಬುದಾಗಿ ಇಲ್ಲಿ ವಿಭಾಗಿಸಿದ್ದಾರೆ. ಈ ವಿಭಾಗ ಕ್ರಮದ ಅನ್ವಯದಿಂದ ಒಂದು ವಿಶೇಷ ಪ್ರಯೋಜನವಿದೆ. ಆಯಾ ಸಾಹಿತ್ಯ ಪ್ರಕಾರದಲ್ಲಿ ರಚನೆಯಾದ ಕವಿಕೃತಿಗಳನ್ನು ಒಗ್ಗೂಡಿಸಿ ಕಾಲಾನುಕ್ರಮದಲ್ಲಿ ಅವುಗಳನ್ನು ಅಭ್ಯಾಸ ಮಾಡಿದರೆ ಲಕ್ಷಣ ದೃಷ್ಟಿಯಿಂದ ಆ ಸಾಹಿತ್ಯ ರೂಪದಲ್ಲಿ ಉಂಟಾದ ಬದಲಾವಣೆಗಳು ಹಾಗೂ ಬೆಳವಣಿಗೆಗಳನ್ನು ಇಲ್ಲಿ ನಾವು ತಿಳಿಯಬಹುದು. ಹಾಗೆಯೇ ಇದರಿಂದ ಛಂದಸ್ಸಿನ ಚರಿತ್ರೆಯ ಅರಿಯಲು ಕೂಡ ತುಂಬ ಅನುಕೂಲವಾಗುವುದು ಎಂದು ಇಲ್ಲಿ ಹೇಳಬಹುದು. ಇಲ್ಲಿ ಐತಿಹಾಸಿಕ ಅಥವಾ ರಾಜವಂಶದ ಆಧಾರದ ಮೇಲೆ ಕಾಲ ವಿಭಾಗ ಮಾಡಲಾಗಿದೆ. ಇಲ್ಲಿ ಇ.ಪಿ. ರೈಸ್ ಅವರು ತಮ್ಮ ಗ್ರಂಥ ಎ ಹಿಸ್ಟ್ರಿ ಆಫ್ ಕ್ಯಾನರೀಸ್ ಲಿಟ್ರೇಚರ್ 1915ರಲ್ಲಿ ಈ ವಿಭಾಗ ಕ್ರಮವನ್ನು ಅಲ್ಲಲ್ಲಿ ಪ್ರಾಸಂಗಿಕವಾಗಿ ತೋರಿಸಿದ್ದಾರೆ. ಹಾಗೆಯೇ ಮುಂದುವರೆದು ಬಿ.ಎಂ. ಶ್ರೀಯವರು ರಾಷ್ಟ್ರಕೂಟ ಹಾಗೂ ಚಾಳುಕ್ಯ ಗಂಗರ ಕಾಲ, ಹೊಯ್ಸಳ ಹಾಗೂ ಬಿಜ್ಜಳರ ಕಾಲ, ವಿಜಯನಗರದ ರಾಜರ ಕಾಲ, ಮೈಸೂರು ಅರಸರ ಕಾಲ ಎಂದು ಪರ್ಯಾಯವಾಗಿ ಸೂಚಿಸಿದರು. ಈ ದೃಷ್ಟಿಯಿಂದ ಸಾಹಿತ್ಯ ಚರಿತ್ರೆಯನ್ನು ಅಭ್ಯಾಸ ಮಾಡುವುದು ರಾಜಕೀಯ ಚರಿತ್ರೆಯ ರಚನೆಗೆ ಹೆಚ್ಚು ಲಾಭದಾಯಕವಾದದ್ದು ಎಂದು ಇಲ್ಲಿ ನಾವು ಹೇಳಬಹುದು. ಇಲ್ಲಿ ಪ್ರಮುಖ ಕವಿ ಕಾಲದ ಆಧಾರದ ಮೇಲೆ ವಿಭಾಗವನ್ನು ಮಾಡಲಾಗಿದೆ. ಇಲ್ಲಿ ಪ್ರಮುಖ ಕವಿಗಳ ಹೆಸರನ್ನು ಆಧರಿಸಿ ಕಾಲ ವಿಭಾಗ ಕ್ರಮವನ್ನು ಮೊದಲಿಗೆ ಮನಗಂಡವರು ಬಿ.ಎಂ. ಶ್ರೀಯವರು. ಅವರ ಪ್ರಕಾರ ಪಂಪನ ಕಾಲ, ನಾಗಚಂದ್ರನ ಕಾಲ, ಕುಮಾರವ್ಯಾಸನ ಕಾಲ, ಷಡಕ್ಷರಿಯ ಕಾಲ. ಹಾಗೆಯೇ ಮುಂದುವರೆದು ರಂಶ್ರೀ ಮುಗುಳಿಯವರ ಪ್ರಕಾರ ಪಂಪಪೂರ್ವ ಯುಗ, ಪಂಪಯುಗ, ಬಸವಯುಗ ಎಂದು ಇವರು ಹೇಳಿರುತ್ತಾರೆ. ಇಲ್ಲಿ ಮುಂದುವರೆದು ಕಾಲಘಟ್ಟಗಳ ಮೌಲ್ಯ ಅಥವಾ ರಸಗಳ ಹಿನ್ನೆಲೆಯಲ್ಲಿ ವಿಭಾಗ ಕ್ರಮ ಮಾಡಲಾಗಿದೆ. ಇಲ್ಲಿ ತೀತಾ ಶರ್ಮಾ ಅವರು ಕರ್ನಾಟಕ ಸಾಹಿತ್ಯ ಎಂಬ ಲೇಖನದಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಈ ರೀತಿ ವಿಭಾಗ ಕ್ರಮ ಮಾಡಿದ್ದಾರೆ. ಛಾತ್ರಯುಗ ಕ್ರಿಸ್ತಶಕ 10ರಿಂದ 12ನೇ ಶತಮಾನದವರೆಗೆ, ಮತಪ್ರಸಾರ ಯುಗ ಕ್ರಿಸ್ತಶಕ 12ರಿಂದ 16ನೇ ಶತಮಾನದವರೆಗೆ, ಸಾರ್ವಜನಿಕ ಯುಗ ಕ್ರಿಸ್ತಶಕ 16ರಿಂದ 19ನೇ ಶತಮಾನದವರೆಗೆ, ಹಾಗೆ ಆಧುನಿಕ ಯುಗ ಕ್ರಿಸ್ತಶಕ 19ನೇ ಶತಮಾನದ ನಂತರ. ಈ ರೀತಿ ಇವರು ಕನ್ನಡ ಸಾಹಿತ್ಯ ಚರಿತ್ರೆಯ ಬಗ್ಗೆ ವಿಭಾಗ ಕ್ರಮ ಮಾಡಿರುತ್ತಾರೆ. ಇಲ್ಲಿ ಮುಂದುವರೆದು
ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರು ವಿಶ್ವವಿದ್ಯಾಲಯ. ಡಾಕ್ಟರ್ ಹಾಮಾನಾಯಕ್ ಅವರು ಪ್ರಧಾನ ಸಂಪಾದಕರು. ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಸಂಪಾದಕರು, ಕನ್ನಡ ಸಾಹಿತ್ಯ ಚರಿತ್ರೆ ಸಂಪುಟ. ಇಲ್ಲಿ ಆದಿಕಾಲದಿಂದ ಸುಮಾರು 850ರವರೆಗೆ, ಕ್ರಿಸ್ತಶಕ ಸುಮಾರು 850ರಿಂದ 1150ರವರೆಗೆ, ಕ್ರಿಸ್ತಶಕ ಸುಮಾರು 1150ರಿಂದ 1350ರವರೆಗೆ, ಕ್ರಿಸ್ತಶಕ ಸುಮಾರು 1350ರಿಂದ 1650ರವರೆಗೆ, ಕ್ರಿಸ್ತಶಕ ಸುಮಾರು 1650ರಿಂದ 1850ರವರೆಗೆ ಎಂದು ಇವರು ಇಲ್ಲಿ ವಿಭಾಗ ಕ್ರಮ ಮಾಡಿದ್ದಾರೆ. ಇಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ವಿಭಾಗ ಕ್ರಮವನ್ನು ನಾವಿಲ್ಲಿ ಭಾಷಿಕ ಸ್ವರೂಪದ ಹಿನ್ನೆಲೆಯಲ್ಲಿ ನೋಡಬಹುದು. ಪೂರ್ವದ ಹಳೆಗನ್ನಡ ಸಾಹಿತ್ಯ, ಹಳೆಗನ್ನಡ ಸಾಹಿತ್ಯ, ನಡುಗನ್ನಡ ಸಾಹಿತ್ಯ, ಹೊಸಗನ್ನಡ ಸಾಹಿತ್ಯ, ಇದು ಭಾಷಿಕ ಸ್ವರೂಪದ ಹಿನ್ನೆಲೆಯಲ್ಲಿ. ಹಾಗೂ ಕಾಲಗಣನೆಯ ಹಿನ್ನೆಲೆಯಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ, ಮಧ್ಯಕಾಲೀನ ಕನ್ನಡ ಸಾಹಿತ್ಯ, ಆಧುನಿಕ ಕನ್ನಡ ಸಾಹಿತ್ಯ, ಸಮಕಾಲೀನ ಕನ್ನಡ ಸಾಹಿತ್ಯ. ಇಲ್ಲಿ ಆಯಾ ಕಾಲಘಟ್ಟದ ಪ್ರಾತಿನಿಧಿಕ ಕವಿಗಳಿಗೆ ಅನುಸಾರವಾಗಿ ವಿಭಾಗ ಕ್ರಮ ಮಾಡಲಾಗಿದೆ. ಇಲ್ಲಿ ಪಂಪ ಪೂರ್ವ ಯುಗ ಪೂರ್ವದ ಹಳೆಗನ್ನಡ, ಪಂಪಯುಗ ಹಳೆಗನ್ನಡ, ಬಸವಯುಗ ಅಥವಾ ಕುಮಾರವ್ಯಾಸನ ಯುಗ ನಡುಗನ್ನಡ, ಆಧುನಿಕ ಕನ್ನಡ ಅಥವಾ ಹೊಸಗನ್ನಡ. ಆಯಾ ಕಾಲಘಟ್ಟದಲ್ಲಿ ಪ್ರಚಲಿತವಿದ್ದ ಸಾಹಿತ್ಯ ಪ್ರಕಾರಗಳಿಗೆ ಅನುಸಾರವಾಗಿ ಇಲ್ಲಿ ವಿಭಾಗ ಕ್ರಮ ಮಾಡಲಾಗಿದೆ. ಚಂಪು ಯುಗ, ವಚನಯುಗ ಅಥವಾ ಷಟ್ಪದಿ ಯುಗ, ಗದ್ಯ ಯುಗ. ಆಯಾ ಕಾಲಘಟ್ಟದಲ್ಲಿ ಅಸ್ತಿತ್ವದಲ್ಲಿದ್ದ ಧರ್ಮಗಳಿಗೆ ಅನುಸಾರವಾಗಿ ಇಲ್ಲಿ ವಿಭಾಗ ಕ್ರಮ ಮಾಡಲಾಗಿದೆ. ಜೈನ ಯುಗ, ವೀರಶೈವ ಯುಗ ಅಥವಾ ವೈಷ್ಣವ ಯುಗ, ಆಧುನಿಕ ಯುಗ. ಆಯಾ ಕಾಲಘಟ್ಟದಲ್ಲಿ ಪ್ರಚಲಿತವಿದ್ದ ಮೌಲ್ಯದ ಅನುಸಾರವಾಗಿ ಕೂಡ ಇಲ್ಲಿ ವಿಭಾಗ ಕ್ರಮ ಮಾಡಲಾಗಿದೆ ಸಾಹಿತ್ಯ ಚರಿತ್ರೆ ಬಗ್ಗೆ. ವೀರಯುಗ, ಭಕ್ತಿಯುಗ, ಸಮನ್ವಯ ಯುಗ. ವಿದ್ಯಾರ್ಥಿಗಳೇ, ಇಂದು ನಾವು ಕನ್ನಡ ಸಾಹಿತ್ಯ ಚರಿತ್ರೆಯ ವಿಭಾಗ ಕ್ರಮಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ದೇವೆ. ಈ ವಿಡಿಯೋ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ ಕೊಡಿ.